ಪಾರ್ವತಿ ಅಂತ ನಾನು ಚಿನ್ನನಹಳ್ಳಿಲಿದ್ದೀನಿ. ನಾನು ವಿಡಿಯೋ ಮಾಡ್ತಿರೋದಂದರೆ ನನ್ನ ಗಂಡನಿಗೆ ನೆನ್ನೆ ಹಲ್ಲೆ ಮಾಡಿದ್ದು ನಾನು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನನ್ನ ಗಂಡ ಇಸ್ಕೊಂಡಿರೋ ಕೆಲವು 50,000 60,000 ದುಡ್ಡಿಗೆ 3 ಲಕ್ಷ ಇಷ್ಟಿಷ್ಟು ಅಮೌಂಟ್ನವರು ಬಡ್ಡಿಯಾಗಿ ಕೊಟ್ಟಿದ್ದಾರೆ. ಆದ್ರೂ ಅವ್ರುಗಳಿಗೆ ಸಮಾಧಾನ ಆಗ್ತಾಯಿಲ್ಲ. ನನ್ನ ಗಂಡಂಗೆ ಬಂದು ಟಾರ್ಚರ್ ಮಾಡ್ತಿದ್ದಾರೆ. ನನ್ನ ಗಂಡ ಹೊರ್ಗಡೆ ಓಡಾಡೋ ಟೈಮಲ್ಲಿ ಹಲ್ಲೆ ಮಾಡಿದ್ದಾರೆ ಅವ್ರ ಮೇಲೆ. ಅವ್ರ ಮೇಲೆ ಹಲ್ಲೆ ಮಾಡಿ ಇವತ್ತು ಪೊಲೀಸ್ನವರು ರೆಸ್ಪಾನ್ಸ್ ಮಾಡ್ದಿಲ್ದಂಗೆ ಮಾಡಿಟ್ಟಿದ್ದಾರೆ. ನಾನು ಪೊಲೀಸ್ ಸ್ಟೇಷನಿಗೆ ಹೋಗಿ 12:30 1 ಗಂಟೆ ರಾತ್ರಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಪೊಲೀಸ್ನವ್ರು ಕೇಸ್ ತೊಗೊಂಡಿಲ್ಲ. ಪೊಲೀಸ್ನವ್ರು ಕಂಪ್ಲೇಂಟು ಮಾತೆತ್ತಿದ್ರೆ ವಿಚಾರಣೆ ಮಾಡ್ತೀನಿ ಹೋಗಮ್ಮ ಅಂತ ಮಾತ್ರ ಹೇಳಿ ಕಳಿಸಿದ್ದಾರೆ ಹೊರತು ನನ್ನೇ ಅಷ್ಟೊತ್ತಿಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ರು ಇಷ್ಟೊತ್ತಾರು ಬಂದಿಲ್ಲ. ಯಾವ ಪೊಲೀಸು ಬಂದಲೇ ನನ್ನ ಗಂಡನ ಯಾವುದೇ ರೀತಿ ವಿಚಾರಣೆಗೂ ಬಂದಿಲ್ಲ ಅವರಿನ್ನೂ. ನಾನು ಏನು ಮಾಡಬೇಕು? ಹಂಗಾಗಿ ನನಗೆ ನ್ಯಾಯ ಒದಗಿಸ್ಕೊಡಿ. ನನ್ನ ಗಂಡ ಇರೋದು 2 ಹೆಣ್ಮಕ್ಳು. ನನ್ನ ಗಂಡಗೆ ನ್ಯಾಯ ಒದಗಿಸ್ಕೊಡಿ. ಅವ್ರು ಬಡ್ಡಿ ಕಟ್ಟಿ ಪಾಪ ಅವರು ಒದ್ದಾಡ್ತಿದ್ದಾರೆ. ನನ್ನ ಹೆಸರು ನೆನ್ನೆ ಬಾರ್ ಹತ್ರ ಗಲಾಟೆ ಮಾಡಿ ಬಡ್ಡಿ ದುಡ್ಡಿಸ್ಕೊಂಡಿದ್ದೆ. ಬಡ್ಡಿ ದುಡ್ಡಿಗೋಸ್ಕರ 3 ಲಕ್ಷದವರೆಗೂ ಬಡ್ಡಿ ದುಡ್ಡು ಕಟ್ಟೀನಿ. ಆ ಬಡ್ಡಿ ದುಡ್ಡು ಕಟ್ಟಿ ಕೊಡಬೇಕಿತ್ತು. ಅದಕ್ಕೆ ಮೀಟ್ರ್ ದಡ್ಡಿಗಾಗಿ ಕೈಕ ಹಾಲೆ ಹೊಡೆದು ನನ್ನ ತಲೆಗೆ ಹೊಡೆದು ಮತ್ತು ಮೊಬೈಲ್ ದುಡ್ಡು ಇಸ್ಕೊಂಡಿದ್ದೆ 50-60 ಸಾವಿರ ಸರ್. ಇಸ್ಕೊಂಡಿರೋದಕ್ಕೆ ಅದಕ್ಕೆ ಅವ್ರು 3 ಲಕ್ಷದವರೆಗೂ ಬಡ್ಡಿ ಕಟ್ಟಿದೆ ಸರ್. ಬಡ್ಡಿ ಕಟ್ಟಿ ಅಷ್ಟು ಒಬ್ಬೊಬ್ಬರಿಗೆ 3 ಲಕ್ಷ ಕಟ್ಟರು ಸರ್. ಅವ್ರಿಗೆ ಕಟ್ಟಿ ನನಗೆ ಅದಕ್ಕಿಂತ ತಲೆಗೆ ಹೊಡೆದು ನೆನ್ನೆ ಮೊಬೈಲ್ ಕಿತ್ಕೊಂಡು ಆ ಥರ ಮಾಡಿ ಹಲ್ಲೆ ಮಾಡೋದಿದ್ದಾರೆ ಸರ್. ಏಕ ಹಲ್ಲೆ ಮಾಡೋದಿದ್ದಾರೆ. ಇದಕ್ಕೋಸ್ಕರ ಪೊಲೀಸ್ನವರು ಬಂದಿಲ್ಲ. ಇಷ್ಟೊತ್ತಾದ್ರೂ ರಾತ್ರಿನೇ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ. ಅವ್ರು ನಮ್ಗಿಂತ ಹೋಗ್ಬಿಟ್ಟು ಮೊದಲೇ ಪೊಲೀಸ್ನವ್ರಿಗೆ ದುಡ್ಡು ಕೊಟ್ಟು ಬಂದಿದ್ದಾರೆ. ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಸರ್. ರಾತ್ರಿನೂ ಬಂದಿಲ್ಲ. ರಾತ್ರಿನೂ ಕಂಪ್ಲೇಂಟ್ ಕೊಟ್ಟು ಬಂದಿಲ್ಲ ಸರ್. ಇದು ನನಗೆ ಯಾರೂ ಇಲ್ಲ ಅಂತ ಸಪೋರ್ಟಿಗೆ ಆಗ್ಬಿಟ್ಟಿದೆ ಸರ್. ಮೊಬೈಲ್ ಕಿತ್ಕೊಂಡು ಅವ್ರ ಬಿತ್ತದ ಹಲ್ಲೆ ಮಾಡಿ ಇಬ್ಬರು ಸೇರ್ಕೊಂಡು ಹೊಡೆದು ನಮಗೆ ಚೆಕ್ ಬಿಡ್ ಮಾಡಿ ನಂಗೆ ಹಂಗೆ ಕೋರ್ಟಿಗೆ ಹಾಕ್ತೀನಿ ಅದಕ್ಕೆ ಹಾಕ್ತೀನಿ ಅಂತ ಎದುರಿಸ್ತಾರೆ ಸರ್. ಈ ಕೇಬಲ್ ಅವರೆಲ್ಲ ಹೊಡೆದು ಹೋಗಿದ್ದಾರೆ. ಬಿಡ್ಸಕ್ಕೆ ಬಂದವ್ರಿಗೂ ಅವ್ರಿಗೂ ಹೊಡೆದು ನನಗೂ ಬೀಳಿದ್ರು. ಇದರೆಲ್ಲ ಹೊಡೆದು ಇಟ್ಕಕ್ಕೆ ಬರ್ತಾರೆ ಸರ್. ಅವರು ವಸಂತ ಸಂದೀಪ ಅಂತ ಸರ್. ಇವರಿಂದ ನನಗೆ ಭಾರಿ ತೊಂದರೆ ಒಳಗಡೆ ಆಗ್ತಾಯಿದ್ದೀನಿ ಸರ್. ಇದರಿಂದ ಕಾನೂನಿನಿಂದ SP ಸಾಹೇಬ್ರೊಬ್ರಿಗೂ ನಾನು ಕಂಪ್ಲೇಂಟ್ ಮಾಡಬೇಕು ಅಂತ ಇದ್ದೀನಿ. ಅವರಿಂದ ನನಗೆ ಈಗ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಕೊಟ್ಟಿದ್ದೀನಿ ಸರ್. ಇವ್ರ ಕಡೆಯಿಂದ ನನಗೆ ಭಾರಿ ಬಡ್ಡಿ ಕಟ್ಟಿ ನನಗೆ ಭಾರಿ ಹಿಂಸೆ ಆಗ್ಬಿಟ್ಟಿದೆ ಸರ್. ಲಕ್ಷಾದ ರೂಪಾಯಿ ಬಡ್ಡಿ ಕಟ್ಟಿದ್ದೀನಿ ಸರ್. ಇವ್ರಿಗೆ ಇಸ್ಕೊಂಡ್ರೆ 50-60 ಸಾವಿರ ರೂಪಾಯಿಗೆ ಲಕ್ಷಾದ ರೂಪಾಯಿ ಬಡ್ಡಿ ಕೊಟ್ಟಿದ್ದೀನಿ ಸರ್. ಅದಕ್ಕೆ ಟಾರ್ಚರ್ ಕೊಡ್ತಾರೆ ಸರ್. ಮೀಟ್ರ್ ಬಡ್ಡಿ ಕೊಡಿ ಅದು ಕೊಡಿ ಇದು ಕಡೆ ಟಾರ್ಚರ್ ಕೊಡ್ತಿದ್ದಾರೆ. ಇವ್ರ ಕಡೆಯಿಂದಾಗಿ ನಾನು ಭಾರಿ ಕಷ್ಟ ಅನ್ಬೋಗ್ತಿದ್ದೀನಿ ಸರ್. ಕೆಲವು ಟೈಮಲ್ಲಿ 7 ಗಂಟೆ 8 ಗಂಟೆ ಹೊತ್ತಿಗೆಲ್ಲ ಮನೆ ಬಾಲಿಗೆಲ್ಲ ಬರ್ತಾರೆ. ಈ ಥರ ಬಂದು ಎದುರಿಸೋದೆಲ್ಲ ಮಾಡ್ತಾರೆ ಸರ್. ಇವರು ಇರೋದು 2 ಮಕ್ಕಳು ಸಣ್ಣವು. ನಮ್ಮ ಮನೆಯವ್ರು ಒಬ್ಬರು ಇರ್ತಾರೆ, ಯಾರು ಇರಲ್ಲ. ಕೆಲ್ಸಕ್ಕೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಸರ್. ಆಗೆಲ್ಲ ಬಂದು ಎದುರಿಸ್ತಾರಂತೆ. ಹಂಗಾಗಿ ಭಾರಿ ಹಿಂಸೆ ಆಗ್ತದೆ ಸರ್ ಇವ್ರ ಕಡೆಯಿಂದಾಗಿ. ರಾತ್ರಿ ಏಕಾಏಕಿ ಬಂದು ರಾತ್ರಿ ಹೊಡೆದು ಬುಲ್ಡಿಗೆ ಇಲ್ಲಿಗೆ ಕಣ್ಣೆಲ್ಲ ಓಪನ್ ಆಗಿದೆ. ಈ ಕಡೆ ಓಪನ್ ಇದಾದ ಸರ್. ಇದೇ ಪ್ರಾಬ್ಲಮ್ ಆಗಿ ಈ ಥರ ಆಗ್ಬಿಟ್ಟಿದ್ದೀವಿ ಇವ್ರ ಕಡೆಯಿಂದಾಗಿ.